ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 20 ಸೇವಕಿಯಿಂದ ಸಮಸ್ಯೆ ಪರಿಹಾರ. ಈ ಅಧ್ಯಯನದಲ್ಲಿ ಕಾಕಾ ಸಾಹೇಬರು ಸೇವಕಿಯಿಂದ ದಾಸಗುಣ ಮಹಾರಾಜ್ ಅವರ ಸಮಸ್ಯೆ ಹೇಗೆ ಪರಿಹರಿಸಲ್ಪಟ್ಟಿತು ಎಂಬುದನ್ನು ಹೇಮಾಂಡ ಪಂತರು ವಿವರಿಸುತ್ತಾರೆ. ಶಿರಡಿಯ ಸಾಯಿ ದೇವರು ಮೊದಲು ನಿರಾಕಾರರಾಗಿದ್ದರು. ಭಕ್ತರಿಗೋಸ್ಕರ ಆಕಾರವನ್ನು ತಾಳಿದರು. ಮಾಯೆ ಸಹಾಯದಿಂದ ಈ ಪ್ರಪಂಚವೆಂಬ ನಾಟಕದಲ್ಲಿ ನಟರಾಗಿ ಅಭಿನಯಿಸಿದರು. ಆದುದರಿಂದ ನಾವು ಸಾಯಿ ಸ್ಮರಣೆ ಮಾಡೋಣ. ಶಿರಡಿಗೆ ಹೋಗಿ ಅಲ್ಲಿಯ ಮಧ್ಯಾಹ್ನದ ಆರತಿಯನ್ನು ನೋಡೋಣ. ಸಾಯಿಬಾಬಾ ಅವರು ಆರತಿಯಾದ ನಂತರ ಮಸೀದಿಯ ಜಗುಳಿ ಕೊನೆಯಲ್ಲಿ ನಿಂತುಕೊಂಡು ದಯಾಪೂರಿತರಾಗಿ ಭಕ್ತರಿಗೆ ಊದಿಯನ್ನು ಕೊಡುತ್ತಿದ್ದರು. ಭಕ್ತರು ಸಹ ಅಂತೆಯೇ ಪ್ರೀತಿ ಮತ್ತು ಭಕ್ತಿಯಿಂದ ಬಾಬಾ ಅವರ ಚರಣ ಅರವಿಂದಗಳಿಗೆ ನಮಸ್ಕರಿಸಿ ಊದಿಯನ್ನು ಪಡೆಯುತ್ತಿದ್ದರು. ಭಕ್ತರ ಮೇಲಿನ ಅವರ ಪ್ರೀತಿಗೆ ಮಿತಿ ಇದ್ದಿರಲಿಲ್ಲ. ಅವರು ಭಕ್ತರನ್ನು ಕುರಿತು, ಓ ಬಾಪು, ಊಟಕ್ಕೆ ಹೋಗು, ಅಣ್ಣ ನೀನು ಮನೆಗೆ ಹೋಗು, ಬಾಪು ನೀನು ಆನಂದದಿಂದ ಊಟ ಮಾಡಿ ಬಾ ಎಂದು ಹೇಳುತ್ತಿದ್ದರು. ಪ್ರತಿಯೊಬ್ಬ ಭಕ್ತರನ್ನು ಬಾಬಾ ಸ್ವತಃ ಆದರಿಸುತ್ತಿದ್ದರು. ಈಶಾ ವಾಶೋ ಉಪನಿಷತ್. ದಾಸಗುಣನವರು ಈಶಾ ವಾಸೋ ಉಪನಿಷತ್ ಮೇಲೆ ಮರಾಠಿಯಲ್ಲಿ ಭಾವಾರ್ಥ ಬರೆಯಲು ತೊಡಗಿದರು. ಮುಂದುವರಿಯುವ ಮೊದಲು ಉಪನಿಷತ್ತಿನ ಬೋಧವನ್ನು ಸೂಕ್ಷ್ಮವಾಗಿ ವಿವರಿಸೋಣ. ಈಶಾ ವಾಶೋ ಉಪನಿಷತ್ತನ್ನು ಮಂತ್ರೋ ಉಪನಿಷತ್ ಎಂದು ಕರೆಯಬಹುದು. ಏಕೆಂದರೆ ಇದರಲ್ಲಿ ವೇದ ಸಂಹಿತೆಗಳೆಲ್ಲವೂ ಅಡಗಿವೆ. ಇದು ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದದ್ದು. ಈಶಾವಾಶೋ ಉಪನಿಷತ್ತಿನಲ್ಲಿರುವ ಸತ್ಯಾಂಶಗಳ ಟೀಕೆಗಳೇ ಇನ್ನುಳಿದ ಉಪನಿಷತ್ತುಗಳು. ಉದಾಹರಣೆಗಾಗಿ ಹೇಳುವುದಾದರೆ ಅತಿ ದೊಡ್ಡ ಬೃಹದಾರಣ್ಯಕ ಉಪನಿಷತ್ತು ಈಶಾವಾಶೋ ಉಪನಿಷತ್ತಿನ ಟೀಕಾವಾಕ್ಯನ್ನವುದು ಪಂಡಿತ್ ಶಾಂತ ವಾಳ್ಕೇರ್ ಅವರು ಹೇಳಿರುತ್ತಾರೆ. ಪ್ರೊಫೆಸರ್ ರಾನಡೆಯವರ ಪ್ರಕಾರ ಈಶಾವಾಶೋ ಉಪನಿಷತ್ತು ಸಣ್ಣ ಗ್ರಂಥವಾದರೂ ಅದರಲ್ಲಿ ಅಮೂಲ್ಯವಾದ ಅನೇಕ ನೀತಿಗಳಿವೆ. ಅದರಲ್ಲಿರುವ 18 ಶ್ಲೋಕಗಳಲ್ಲಿ ಅಮೂಲ್ಯವಾದ ಆತ್ಮದ ಗೂಡು ವಿವರಣೆಯು ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲನಾಗಿ ನಿಂತಿರಬಲ್ಲ ಆದರ್ಶ ಯೋಗಿಯ ವರ್ಣನೆಯು ಕರ್ಮಯೋಗ ತತ್ವವು ಕಡೆಯದಾಗಿ ಜ್ಞಾನ ಮತ್ತು ಕರ್ಮದ ಪರಸ್ಪರ ಸಂಧಾನವು ಪ್ರತಿಪಾದಿತವಾಗಿವೆ. ಜ್ಞಾನ ಮತ್ತು ಕರ್ಮದ ನ್ಯಾಯ ರೀತಿಯ ಸಂಯೋಗವು ಅವುಗಳ ಉದಾತ್ತವಾದ ಏಕೀಕರಣಕ್ಕೆ ಅತ್ಯವಶ್ಯಕವಾದದ್ದು ಎಂಬುದೇ ಉಪನಿಷತ್ತಿನ ಮೂಲದಲ್ಲಿರುವ ಅಮೂಲ್ಯ ಸಂದೇಶ. ಬೇರೆ ವಿಧದಲ್ಲಿ ಹೇಳುವುದಾದರೆ ಈಶಾವಾಶೋ ಉಪನಿಷತ್ತಿನ ಶ್ಲೋಕಗಳು ನೀತಿಯ, ಆಧ್ಯಾತ್ಮ ವಿದ್ಯೆಯ ಮತ್ತು ಬ್ರಹ್ಮಜ್ಞಾನದ ಮಿಶ್ರಣವೆಂದು ಹೇಳಬಹುದು. ಈ ಒಂದು ಸಂಕ್ಷಿಪ್ತ ಪರಿಚಯದಿಂದಲೇ ಉಪನಿಷತ್ತನ್ನು ದೇಶಿ ಭಾಷೆಗೆ ಭಾಷಾಂತರ ಮಾಡುವುದು ಎಷ್ಟು ಕಷ್ಟವೆಂಬುದನ್ನು ನಾವು ಊಹಿಸಬಹುದು. ದಾಸಗುಣ ಅವರು ಪ್ರತಿಯೊಂದು ಶ್ಲೋಕವನ್ನು ಮರಾಠಿಗೆ ಭಾಷಾಂತರ ಮಾಡಿದರು. ಆದರೂ ಅವರಿಗೆ ತೃಪ್ತಿಯಾಗಲಿಲ್ಲ. ಈ ರೀತಿ ಅತೃಪ್ತಿಯಿಂದ ತಮ್ಮ ಅನುಮಾನಗಳನ್ನು ಹೋಗಲಾಡಿಸಿಕೊಳ್ಳಲು ಅನೇಕರನ್ನು ವಿಚಾರಿಸಿದರು. ಯಾರಿಂದಲೂ ಅವರ ಅನುಮಾನಗಳ ಪರಿಹಾರವಾಗದೆ ಅವು ಹಾಗೇ ಉಳಿದುಕೊಂಡು ಅವರನ್ನು ಮತ್ತಷ್ಟು ಅತೃಪ್ತರನ್ನಾಗಿ ಮಾಡಿದವು. ಗುರುವಿನಿಂದಲೇ ಪರಿಹಾರ ಸಾಧ್ಯ. ಈಶಾವಾಸ್ಯೋ ಉಪನಿಷತ್ತು
ಎಲ್ಲ ವೇದಗಳ ಆಗರವಾಗಿರುತ್ತದೆ. ಆತ್ಮಜ್ಞಾನದ ವಿಜ್ಞಾನ ಜನನ ಮರಣಗಳೆಂಬ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಆಯುಧ. ಆದುದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರುತ್ತಾರೆಯೋ ಅವರೇ ಸರಿಯಾದ ಅರ್ಥವನ್ನು ನೀಡಬಲ್ಲರು ಎಂದು ದಾಸಗುಣ ಯೋಚಿಸಿದರು. ಯಾರಿಂದಲೂ ಪರಿಹಾರವಾಗದಂತಹ ಅನುಮಾನಗಳನ್ನು ಶ್ರೀ ಸಾಯಿಬಾಬಾ ಅವರಿಂದ ಪರಿಹರಿಸಿಕೊಳ್ಳಬಹುದೆಂದು ಶಿರಡಿಗೆ ಬಂದು ಈಶಾ ಉಪನಿಷತ್ತಿನ ಭಾಷಾಂತರದಲ್ಲಿ ತಮಗೆ ಬಂದಿರುವ ಅನುಮಾನವನ್ನು ಸೂಕ್ಷ್ಮ ವಿವರಣೆಯಿಂದ ಪರಿಹರಿಸಬೇಕೆಂದು ಬಾಬಾ ಅವರಲ್ಲಿ ಬೇಡಿದರು. ಆಗ ಬಾಬಾ ಅವರು ಅವರನ್ನು ಆಶೀರ್ವದಿಸಿ, ಚಿಂತಿಸಬೇಡ, ಅದರಲ್ಲೇನಿದೆ, ವಿಲೆ ಪಾರ್ಲೆಯಲ್ಲಿರುವ ಮುಂಬಯಿಯ ಬಡಾವಣೆ ಕಾಕಾ ಅವರ ಮನೆ ಕೆಲಸದವಳಿಂದ ನಿನ್ನ ಅನುಮಾನ ಪರಿಹಾರವಾಗುತ್ತದೆ, ಹೋಗು ಎಂದರು. ಆಗ ಅಲ್ಲಿದ್ದವರೆಲ್ಲರೂ ಬಾಬಾ ಹಾಸ್ಯ ಮಾಡುತ್ತಿರಬಹುದು, ನಿರಕ್ಷರ ಸ್ಥಳಾದ ಸೇವಕಿಯಿಂದ ಹೇಗೆ ಸಂಶಯ ಪರಿಹಾರವಾದಿತ್ತು ಎಂದು ಅನುಮಾನಪಟ್ಟರು. ಆದರೆ ದಾಸಗುಣ ಅವರು ಬಾಬಾ ಅವರು ನುಡಿದಿದ್ದು ನಿಜವಾಗಲೇ ಬೇಕು ಎಂದುಕೊಂಡು ಶಿರಡಿಯಿಂದ ಹೊರಟರು. ಕಾಕಾ ಅವರ ಸೇವಕಿ. ನಂತರ ದಾಸಗುಣ ಬಾಬಾ ಅವರ ಮಾತಿನಲ್ಲಿ ನಂಬಿಕೆ ಇಟ್ಟು ಶಿರಡಿಯಿಂದ ವಿಲೆ ಪಾರ್ಲೆ ಅಲ್ಲಿದ್ದ ಕಾಕಾ ಸಾಹೇಬ್ ದೀಕ್ಷಿತರ ಮನೆಗೆ ಬಂದು ತಗ್ಗಿದರು. ಮಾರನೇ ದಿನ ದಾಸಗುಣನವರು ಮಲಗಿದಾಗ ನಸುಕಿನಲ್ಲಿ ಅವರು ಪೂಜೆ ಮಾಡುತ್ತಿದ್ದಾಗ ಎದ್ದು ಕೆಲವರು ಹೇಳಿದ್ದಾರೆ, ಒಬ್ಬ ಹುಡುಗಿ ಇಂಪಾಗಿ ಹಾಡಿದ ಹಾಡು ಕೇಳಿದರೂ ಕೆಂಪು ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ, ಜರಿಯೆಷ್ಟು ಹೊಳೆಯುತ್ತಿದೆ ಎಂಬುದೇ ಆ ಹಾಡಿನ ಭಾವಾರ್ಥ. ಆ ಹಾಡನ್ನು ಕೇಳಿ ಅವರು ಸಂತೋಷದಿಂದ ಹೊರಗೆ ಬಂದು ನೋಡಲು ಸೇವಕ ನಾಮಾನ್ಯ ತಂಗಿ ಹಾಡುತ್ತಿರುವುದನ್ನು ಕಂಡರು. ಕಾಕಾ ಅವರ ಮನೆಗೆಲಸದವಳಾದ ಆ ಹುಡುಗಿ ಹರಿದ ಸೀರೆಯನ್ನುಟ್ಟುಕೊಂಡು ಪಾತ್ರೆ ತೊಳೆಯುತ್ತಾ ಹಾಡುತ್ತಿದ್ದಳು. ಅವಳ ಬಡತನ ಮತ್ತು ಆನಂದವನ್ನು ನೋಡಿದ ದಾಸಗಣು ಮರುದಿನ ರಾವ್ ಬಹದ್ದೂರ್ ಎಂ ವಿ ಪ್ರಧಾನ್ ಅವರು ತಮಗಾಗಿ ತಂದಿದ್ದ 2 ಧೋತರುಗಳನ್ನು ನೋಡಿ ಆ ಹುಡುಗಿಗೂ ಒಂದು ಸೀರೆ ತಂದು ಕೊಡುವಂತೆ ಹೇಳಿದರು. ಅದರಂತೆ ಅವರು ಆ ಹುಡುಗಿಗೆ ಒಂದು ಸೀರೆ ತಂದು ಕೊಟ್ಟರು. ಅಂದು ಅವಳು ಆನಂದಕ್ಕೆ ಪಾರವೇ ಇರಲಿಲ್ಲ. ಮಾರನೇ ದಿನ ಆ ಹುಡುಗಿ ಹೊಸ ಸೀರೆನುಟ್ಟುಕೊಂಡು ಎಲ್ಲ ಹುಡುಗಿಯರ ಜೊತೆಯಲ್ಲಿ ಆಟವಾಡಿ ನಲಿಯುತ್ತಿದ್ದಳು. ಮರುದಿನ ಮತ್ತೆ ಆ ಹರಿದ ಸೀರೆಯನ್ನುಟ್ಟುಕೊಂಡು ಕೆಲಸಕ್ಕೆ ಬಂದಳು. ಅಂದು ಸಹ ಅಷ್ಟೇ ಆನಂದದಿಂದ ಇದ್ದಳು. ಆಗ ದಾಸಣ್ಣವರು ದಯೆ ಹೊಗಳಿಕೆಗೆ ಮಾರ್ಪಟ್ಟಾಯಿತು. ಆ ಬಡ ಹುಡುಗಿಯು ಹರಿದ ಸೀರೆಯನ್ನೇ ಉಟ್ಟಿಕೊಳ್ಳಬೇಕಿತ್ತು. ಅವಳಿಗೆ ಹೊಸ ಸೀರೆ ದೊರೆತರೂ ಸಹ ಅದನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಹರಿದ ಸೀರೆಯನ್ನೇ ಉಟ್ಟುಕೊಂಡು ಬಂದಳಲ್ಲವೇ. ಆದರೂ ಅವಳಲ್ಲಿ ತಿಳ ಮಾತ್ರವೂ ದುಃಖವಿರಲಿಲ್ಲ ಎಂದು ಯೋಚಿಸಿ, ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ದಾಸಗುಣ ಮನಗಂಡರು. ಈ ಘಟನೆಯನ್ನು ಕುಲಂಕುಷವಾಗಿ ವಿಚಾರಿಸಿ ದೇವರು ಕೊಟ್ಟಿದ್ದುದರಲ್ಲಿ ತೃಪ್ತಿ ಪಡೆಯಬೇಕು. ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸುತ್ತಾನೆ. ಅವನಿಂದ ದೊರೆಯುವುದೇನೆಲ್ಲವೋ ನಮಗೆ ಒಳ್ಳೆಯದಾಗಿ ಪರಿಣಮಿಸುತ್ತದೆ ಎಂಬುದನ್ನು ಸಹ ದಾಸಗುಣ ಅರಿತರು. ಅದ್ವಿತೀಯ ಬೋಧನೆ. ಈ ಮೇಲ್ಕಂಡ ಘಟನೆಯಿಂದ ಬಾಬಾ ಅವರ ಅದ್ವಿತೀಯ ರೀತಿಯ ವ್ಯಕ್ತವಾಗುತ್ತದೆ. ಅವರು ಶಿರಡಿಯನ್ನು ಬಿಟ್ಟು ಕದಲದೇ ಇದ್ದರು. ಕೆಲವರನ್ನು ಮಂಚೇಂದ್ರಗಢಕ್ಕೂ ಕೆಲವರು ಕೊಲ್ಲಾಪುರಕ್ಕೂ ಸಾಧನೆಯ ಸಲುವಾಗಿ ಕಳಿಸುತ್ತಿದ್ದರು. ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲಿಯೂ, ಕೆಲವರಿಗೆ ಜಾಗೃತ ವ್ಯವಸ್ಥೆಯಲ್ಲಿಯೂ, ಕೆಲವರಿಗೆ ಕನಸಿನಲ್ಲಿಯೂ ಕಾಣಿಸಿಕೊಂಡು ಅವರ ಆಸೆಗಳನ್ನೆರಡಿಸುತ್ತಿದ್ದರು. ಮೇಲೆ ಹೇಳಿದಂತೆ ದಾಸಗುಣ ಅವರನ್ನು ಅನುಮಾನ ಪರಿಹಾರಗೋಸ್ಕರ ವಿಲೆ ಪಾರ್ಲೆ
ಯಲ್ಲಿದ್ದ ಕಾಕಾ ಅವರ ಮನೆಗೆಲಸದವಳ ಬಳಿಗೆ ಕಳಿಸಿದ್ದರೂ ಅವರನ್ನು ಅಲ್ಲಿಗೆ ಕಳುಹಿಸುವ ಅವಶ್ಯಕತೆ ಇರಲಿಲ್ಲ. ಬಾಬಾ ಅವರೇ ನೇರವಾಗಿ ಅನುಮಾನ ಪರಿಹರಿಸಬಹುದಾಗಿತ್ತೆಂದು ಕೇಳುವ ಕೆಲವರಿಗೆ ಬಾಬಾ ಅವರ ರೀತಿ ನೀತಿಗಳು ಅತರ್ಕ್ಯವಾದವುಗಳು. ಇಲ್ಲದಿದ್ದಲ್ಲಿ ಕೂಲಿ ಕೆಲಸ ಮಾಡುವವಳು ಮತ್ತು ಅವಳ ಸೀರೆ ಇವುಗಳಲ್ಲಿಯೂ ಪರಮಾತ್ಮನನ್ನು ವ್ಯಾಪಿಸಿದ್ದಾನೆ ಎಂಬ ಉದಾತ್ತವಾದ ನೀತಿಯನ್ನು ದಾಸಗುಣ ಅವರು ಹೇಗೆ ಕಲಿಯುತ್ತಿದ್ದರು ಎಂದು ನಾವು ಹೇಳಬಯಸುತ್ತೇವೆ. ಈಗ ಉಪನಿಷತ್ತಿನ ಇನ್ನೊಂದು ಉದಾಹರಣೆಯಿಂದ ಈ ಅಧ್ಯಯನವನ್ನು ಮುಗಿಸೋಣ. ನೀತಿ ತತ್ವಗಳು ಬೋಧನೆ ಈ ಉಪನಿಷತ್ತಿನ ಮುಖ್ಯ ಭಾವ. ಅದರಲ್ಲಿನ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ನೀತಿ ತತ್ವಗಳು ಹುಟ್ಟಿಕೊಂಡಿವೆ. ಉಪನಿಷತ್ತಿನ ಮೊದಲ ವಾಕ್ಯದಲ್ಲಿಯೇ ಪರಮಾತ್ಮನನ್ನು ಸರ್ವವ್ಯಾಪಿ ಎಂದು ಹೇಳಲಾಗಿದೆ. ದೇವರು ಸರ್ವವ್ಯಾಪಿ, ಅವನು ದಯಪಾಲಿಸುವುದೆಲ್ಲವೂ ನಮಗೆ ಒಳ್ಳೆಯದೇ, ಅವನು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯಬೇಕು ಎಂಬ ನೀತಿ ತತ್ವ ಅಡಗಿದೆ. ಈ ಉಪನಿಷತ್ತಿನಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾನವನು ತಮ್ಮ ಕರ್ಮವನ್ನು ತಾನು ಮಾಡಬೇಕು, ಕರ್ಮ ಭ್ರಷ್ಟನಾಗಬಾರದು ಎಂಬುದನ್ನು ನೀತಿ. ಸೋಮಾರಿತನವನ್ನು ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಕೊರೆಯುವ ರೋಗ. ಉಪನಿಷತ್ತಿನ ಮುಂದುವರೆದು ಯಾರು ತಮ್ಮ ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು ನೋಡಬಲ್ಲರೋ ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ಕಾಣಬಲ್ಲರೋ ಅಂಥವರು ಬುದ್ಧಿ ಗೆಡಿತನದಿಂದ ನರಳಾದೀತೆ ಎಂದು ಕೇಳದೆ, ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲಾರೆವೋ ಆಗ ಅಜ್ಞಾನ, ದುಃಖ ಮತ್ತು ಅಸಹ್ಯತೆ ಉಂಟಾಗುತ್ತವೆ. ಸಕಲ ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿಯುಳ್ಳವನಿಗೆ ಪ್ರಾಪಂಚಿಕ ದುಃಖಗಳೇನು ಮಾಡಲಾರವು. ಶ್ರೀ ಸಾಯಿ ಪ್ರಣಾಮ್. ಅಧ್ಯಾಯ 20 ಮುಕ್ತಾಯ.